ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಸರಾ ಥೀಮ್ ಬಂದು ಪ್ರೊಫೆಷನ್ಸ್. ಅಂದರೆ ಇವಾಗ ತರಕಾರಿ ಮಾರೋರು, ಹಣ್ಣು ಮಾರೋರು, ಹೂವು ಕಟ್ಟೋರು, ಆ ಥರ ಸಣ್ಣ ಸಣ್ಣ ಪ್ರೊಫೆಷನ್ಸ್ ಇರುತ್ತಲ್ಲ, ಆ ಥರ ಸೆಟ್ ನನ್ನ ಹತ್ರ ಏನಿದೆಯೋ ಅದನ್ನು ನಾನು ಡೆಕೋರೇಟ್ ಮಾಡಿ ತೋರಿಸ್ತಿದ್ದೀನಿ. ಯಾವುದಾದ್ರೂ ನಿಮ್ಮ ಹತ್ರ ಸ್ಪೆಷಲ್ ಅಥವಾ ಯುನೀಕ್ ಆಗಿರೋಂಥ ಸೆಟ್ ಇದ್ದರೆ ಖಂಡಿತ ನೀವು ನನಗೆ ಕಾಮೆಂಟ್ನಲ್ಲಿ ತಿಳಿಸ್ಬೋದು. ಸೊ ಇದರಲ್ಲಿ ಮೊದಲನೇದಾಗಿ ನಾನು ಇಡ್ತಾ ಇರೋದು ಈ ಥರ ಹಣ್ಣು ಮಾರ್ತಾ ಇರೋಂಥ ಒಬ್ಬ ವ್ಯಕ್ತಿ ಪೈನಾಪಲ್ ಇಟ್ಕೊಂಡು ಮಾರ್ತಾ ಇರೋದು ಸಿಂಗಲ್. ಈ ಪ್ರೊಫೆಷನ್ ಡಾಲ್ಸ್ ಮಾತ್ರ ಎಷ್ಟು ಇಟ್ರೂ ಸಾಕಾಗಲ್ಲ. ಇದರಲ್ಲಂತೂ ವೆರೈಟೀಸ್ಗೆ ಕಮ್ಮಿನೇ ಇಲ್ಲ ಅಂತ ಹೇಳ್ಬೋದು. ನಾನು ಪ್ರತಿ ವಿಡಿಯೋನಲ್ಲೂ ತೋರಿಸ್ದಾಗೆ ಮೊದಲನೇದಾಗಿ ಪೇಪರ್ ಕವರ್ನಲ್ಲಿ ರ್ಯಾಪ್ ಮಾಡಿರ್ತೀನಿ, ಆಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ರ್ಯಾಪ್ ಮಾಡಿರ್ತೀನಿ. ಪ್ರತಿಯೊಂದು ಡಾಲ್ನು ಇದೇ ರೀತಿ ಮಾಡಿ ಪ್ರಿಸರ್ವ್ ಮಾಡಿ ಇಡ್ತೀನಿ. ಇದರಲ್ಲಿ ನೆಕ್ಸ್ಟ್ ಬರ್ತಿರೋದು ಇಟ್ಟಿಗೆ ಮಾಡ್ತಾ ಇರೋ ಅಂಥವನು. ಪೇಪರ್ ಕವರ್, ಪ್ಲಾಸ್ಟಿಕ್ ಕವರ್, ಇಲ್ಲಿ ಹಣ್ಣು ಮಾರ್ತಾ ಇರೋ ಅಂಥವನು. ಹಣ್ಣು ಮಾರ್ತಿರೋನು ಇಲ್ಲೇ ಇರಲಿ ಹಣ್ಣಿನ ಜೊತೆ. ಇವತ್ತು ನಾನು ಬ್ಯಾಕ್ ಗ್ರೌಂಡ್ಗೆ ಇಲ್ಲಿ ಬ್ಲೂ ಕಲರ್ ರೇಷ್ಮೆ ಸಾರಿನ ಇಟ್ಕೊಂಡಿದ್ದೀನಿ. ಬ್ಲೂ ಮತ್ತೆ ಪಿಂಕ್ ಬಾರ್ಡರ್ ಇರೋವಂಥದ್ದು. ನೆಕ್ಸ್ಟ್ ಬಂದು ಕುಂಬಾರ. ಕೆಲವೊಂದು ಸ್ಕ್ವೇರ್ ಶೇಪಲ್ಲಿ ಇದೆ, ಕೆಲವೊಂದು ಈ ತರ ರೆಕ್ಟ್ಯಾಂಗಲ್ ಶೇಪ್ನಲ್ಲಿದೆ. ನೆಕ್ಸ್ಟ್ ಪ್ರೊಫೆಷನ್ ತಬಲಾ ಮಾಡ್ತಿರೋ ಅಂತಂದ್ರೆ ಇದು ಸ್ಕ್ವೇರ್ ಶೇಪ್ನಲ್ಲಿದೆ. ಸೊ ಈಗ ಅರೇಂಜ್ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದು ಅಂತಂದ್ರೆ, ಸ್ಕ್ವೇರ್ ಅಂತದನ್ನ ಈ ಕಡೆ ಆ ಕಡೆ ಇಟ್ಟು ರೆಕ್ಟ್ಯಾಂಗಲ್ನ ಸೆಂಟರ್ನಲ್ಲಿ ಇಡ್ಬೋದು. ಓಕೆ, ಸೊ ನನ್ನ ಹತ್ರ ಇರುವಂತ ಚಿಕ್ಕ ಚಿಕ್ಕ ಸೆಟ್ ಅಂತೂ ಅಷ್ಟೇನೆ. ಎರಡು ಮಾತ್ರ ತುಂಬಾ ದೊಡ್ಡ ಸೆಟ್ ಇದೆ. ಇದು ಹಣ್ಣು ಮಾರ್ತಿರೋದು ಮತ್ತೆ, ಬಟ್ ಇದು ಸ್ಟಾಲ್ ಬಂದು ದೊಡ್ಡ ಸ್ಟಾಲ್ ಈ ತರ ಇದೆ. ಇದನ್ನ ನಾನು ಇಲ್ಲಿ ಕೆಳಗಡೆ ಇಡ್ತೀನಿ. ಇದರ ನೆಕ್ಸ್ಟ್ ಸ್ವೀಟ್ಸ್ ಮಾಡ್ತಾ ಇರೋವಂಥದ್ದು. ಇದನ್ನ ನಾವು ಸೈಡ್ ಅಲ್ಲಿ ಈ ತರ ಇದೆ. ಕೃಷ್ಣ ಸ್ವೀಟ್ಸ್ ಅಂತ ಹೇಳಿ. ಇದನ್ನ ನಾವು ದೇವಸ್ಥಾನ ಆ ಥರ ಏನಾದ್ರೂ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ಈ ರೀತಿ ಅರೇಂಜ್ ಮಾಡಿ ಮಾಡಬಹುದು. ಬ್ಯಾಕ್ ಗ್ರೌಂಡ್ ನಲ್ಲಿ ಯೂಸ್ ಮಾಡಿರೋಂಥ ಕಲರ್ ಬ್ಲೂ ಮತ್ತೆ ಪಿಂಕ್. ಇದು ಹಣ್ಣು ಮಾರ್ತಾ ಇರೋಂಥವನು. ಇದು ಕಂಪ್ಲೀಟ್ ಫ್ರೂಟ್ ಸ್ಟಾಲ್. ಇಲ್ಲೂ ಕೂಡ ಒಂದು ತಕಡಿನಲ್ಲಿ ಹಣ್ಣು ಮಾರ್ತಾ ಇದ್ದಾನೆ. ಇಲ್ಲಿ ಕೂಡ ಒಬ್ಬ ಸಿಂಗಲ್ ಆಗಿ ಹಣ್ಣು ಮಾರ್ತಾ ಇದ್ದಾನೆ. ಸೊ 3 ಸೆಟ್ ಹಣ್ಣು ಮಾರೋ ಅಂಥದ್ದೇ ಇದೆ. ಸೊ ಈ ಸತಿ ನಾನು ನೋಡ್ಬೇಕಾದ್ರೆ ವೆಜಿಟೇಬಲ್ ಮಾರ್ತಿರೋ ಅಂಥವನ್ನ ನೋಡ್ಬೇಕು. ನೆಕ್ಸ್ಟ್ ಇಲ್ಲಿ ಬಂದ್ರೆ ಕುಂಬಾರ ಪಾಟ್ ಮಾಡ್ತಿರೋ ಅಂಥವನು, ಬ್ರಿಕ್ ಮಾಡ್ತಾ ಇರೋ ಅಂಥವನು, ಅಂದ್ರೆ ಇಟ್ಟಿಗೆ ಮಾಡ್ತಿರೋ ಅಂಥವನು, ಅಂದ್ರೆ ತಬಲಾ ಸರಿ ಮಾಡ್ತಿರೋ ಅಂಥವನು. ಸೊ ಇದು 3 ಒಂದು ಸೆಟ್ ಇದೆ. ಕೆಳಗಡೆ ಇದು ಸ್ವೀಟ್ಸ್ ಮಾಡ್ತಾ ಇರೋಂಥದ್ದು. ಸೊ ನಾವು ದೇವಸ್ಥಾನ ಆ ಥರ ಏನಾದರೂ ಥೀಮ್ಸ್ ಇಟ್ಕೊಂಡು ಮಾಡಿದಾಗ ಇದನ್ನೆಲ್ಲ ಆ ಕಡೆ ಈ ಕಡೆ ಅಂಗಡಿಗಳ ಥರ ಅರೇಂಜ್ ಮಾಡಿ ಇಟ್ಕೊಳ್ಳೋದಕ್ಕೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟ್ ಟೈಮ್ ನಾನು 5 ಸ್ಟೆಪ್ಸ್ ಇದಕ್ಕೆ
ಈ ಸೀರೆನೇ ಯೂಸ್ ಮಾಡಿದ್ದೆ. ಇದು ಡಾರ್ಕ್ ಬ್ಲೂ ಇದೆ. ಈ ಡಾರ್ಕ್ ಬ್ಲೂನಲ್ಲಿ ಆಕ್ಚುಲಿ ಡಾಲ್ಸ್ ತುಂಬಾ ಎದ್ದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಲಾಸ್ಟ್ ಇಯರ್ದು ಕಂಪ್ಲೀಟ್ ದಸರಾ ಫೆಸ್ಟಿವಲ್ ಡೆಕೋರೇಷನ್ನ ನಾನು ಇಲ್ಲಿ ಲಿಂಕ್ ಮಾಡಿರ್ತೀನಿ, ನೀವು ಅದನ್ನ ನೋಡ್ಬೋದು. ಸೊ ಇದು ನನ್ನ ಹತ್ರ ಇರುವಂಥ ಪ್ರೊಫೆಷನ್ ಸೆಟ್ಸ್. ಈ ಸತಿ ಟೋಟಲ್ 6 ಇದೆ, ಮೇಲ್ಗಡೆ 4 ಕೆಳಗಡೆ 2. ಈ ಸತಿ ಇನ್ನೊಂದು 2 ಆ್ಯಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಯಾವುದು ಇಲ್ವೋ ಅದನ್ನು ನೋಡಿಕೊಂಡು, ಒಂದಂತೂ ತರಕಾರಿ ಮಾರೋವಂಥದ್ದು, ಇನ್ನೊಂದು ಆ ಥರ ಪ್ರೊಫೆಷನಲ್ಲಿ ಯಾವ್ದಾರ ಒಂದು ಇಡುವಂಥದ್ದನ್ನು ನೋಡಬೇಕು. ಐ ಹೋಪ್ ನಿಮಗೆ ಈ ಕಾನ್ಸೆಪ್ಟು ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದರ ವೇರಿಯಸ್ ಡೆಕೋರೇಷನ್ಸ್ನ ನಾನು ದಸರಾನಲ್ಲಿ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಗೊತ್ತಿರೋರು ಯಾರಾದರೂ ನವರಾತ್ರಿ ತುಂಬ ಪ್ಯಾಷನೇಟಾಗಿ ಮಾಡ್ತಾ ಇದ್ರೆ ಅವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.